ಇಲ್ಲಿ ಕಾಂಗ್ರೆಸ್ನಲ್ಲಿ ನಡೀತಾ ಇಲ್ಲ ಚರ್ಚೆ. ನೀವು ಹೇಳಿದ್ದು ಉಲ್ಟಾ ಐತಿ, ನೀವು ಕೇಳಿದ ಕ್ವಶನ್ ಉಲ್ಟಾ ಐತಿ. ಬಿ ಜೆ ಪಿಯವರು ಏನೇನೆಲ್ಲ ಪ್ರಯತ್ನ ಮಾಡಿದರು ಅಂತ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಯಾವ ರೀತಿ ಅರಾಜಕತೆ ಈ ಬಿ ಜೆ ಪಿಯವರು, ಮೋದಿಯವರು, ಅಮಿತ್ ಶಾ ಅವರು ಈ ದೇಶದಲ್ಲಿ ಮಾಡ್ತಾಯಿದ್ದಾರೆ. ಈ ದೇಶದಲ್ಲಿ ಇತಿಹಾಸದಲ್ಲಿ ಎಲ್ಲರದ್ದು ಆಪರೇಷನ್ ಕಮಲ್ ಅಂತ ಪ್ರಾರಂಭ ಮಾಡಿ ಇಡೀ ಬಂದಿರತಕ್ಕಂಥ ಸರ್ಕಾರಗಳನ್ನು ಆಪರೇಷನ್ ಕಮಲದ ಮುಖಾಂತರ ಸಾವಿರಾರು ಕೋಟಿ ರೂಪಾಯಿ ವೆಚ್ಚ ಮಾಡಿ ಅದು ಕರ್ನಾಟಕದಲ್ಲಿ ಹಿಂದೆ ಕರ್ನಾಟಕದಲ್ಲಿರ್ಬೋದು, ಗೋವಾದಲ್ಲಿರ್ಬೋದು, ಮಧ್ಯಪ್ರದೇಶದಲ್ಲಿರ್ಬೋದು, ರಾಜಸ್ಥಾನ ಎಲ್ಲ ಕಡೆ, ಜಾರ್ಖಂಡ್ನಲ್ಲಿ ಪ್ರಯತ್ನ ಮಾಡಿರ್ತಕ್ಕಂಥ ಎಲ್ಲ ಕಡೆ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಮಾಡಿರ್ತಕ್ಕಂಥ ಕರ್ನಾಟಕದಲ್ಲಿ ಸಹಿತ ಈ ಸಾರಿ ಜನರ ಆಶೀರ್ವಾದದಿಂದ ಏನು 135 ಸೀಟ್ ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನು ಆ ರೀತಿಯಾದಂಥ ಪ್ರಯತ್ನಗಳಲ್ಲಿ ಬಿ ಜೆ ಪಿಯವರು ಇದರದ ಮಾತನ್ನು ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತು ಯಾರು ಅವರು ಕೇಂದ್ರ ಸಚಿವರಾಗಿ ಮಾಜಿ ಮುಖ್ಯಮಂತ್ರಿಯಾಗಿ ಅವ್ರು ಮಾತಾಡ್ಬೋದೇನು? ಅವ್ರು ಮಾತಾಡಲಿಕ್ಕೆ ಏನಾದರೂ ಅರ್ಥ ಐತೆ? ಪ್ರತಿ ದಿವಸ ಬೆಳಗ್ಗೆ ಸಾಯಂಕಾಲದವರೆಗೆ ಹಿಟ್ ಆ್ಯಂಡ್ ರನ್ ಕೇಸ್. ಅವ್ರ ಹೆಸರೇ ಹಂಗೆ ಆಗಿಬಿಟ್ಟದೆ. ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ, ದೇಶಕ್ಕೆ ಗೊತ್ತಾಗಿದೆ. ಯಾವುದೋ ಒಂದು ಸುಳ್ಳು ಹೇಳೋದು, ಜನರು ದಾರಿ ತಪ್ಪಿಸೋದು ಇರುವಂಥ ವಿಷಯವನ್ನು ಈಗಾಗಲೇ ನಮ್ಮವರು 9 ಮಂದಿ ಶಾಸಕರು ಹೇಳಿದ್ದಾರೆ. ಈ ವಿಷಯ ನಮ್ಮನ್ನ ಅಪ್ರೋಚ್ ಆದರು 50 ಕೋಟಿಲಿಂದ 100 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಈಗಾಗಲೇ ಮೀಡಿಯಾದಲ್ಲಿ ಬಂದಿರುವಂಥ ವಿಷಯನೇ ಮುಖ್ಯಮಂತ್ರಿ ಸಂದರ್ಭ ಬಂದಾಗ ಹೇಳಿರುವಂಥ ವಿಷಯ. ಕುಮಾರಸ್ವಾಮಿ ಅವ್ರಿಗೆ ಏನಾದರೂ ಸೈದ್ಧಾಂತಿಕವಾಗಿ ಏನು ಮಾತಾಡ್ತಾರೆ? ಇವಾಗಾದ್ರೂ ಜನರ ಬಗ್ಗೆ ಮಾತಾಡ್ತಾರೆ, ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ, ರಾಜ್ಯದ ಬಗ್ಗೆ ಮಾತಾಡ್ತಾರೆ, ಬರೀ ರಾಜಕೀಯ ಮಾತಾಡ್ತಾರೆ. ಇದ್ದಿದ್ದು ಎಲ್ಲರದ್ದು ಯಾವುದನ್ನ ಒಂದು ಹೇಳಿ ಮುಂದೆ ಹೋಗ್ತಾ ಇರ್ತಾರೆ. ಮೈಸೂರಲ್ಲಿ ಹೇಳಿದ್ದಾರೆ ಏನಾದರೂ ಆಫರ್ ಮಾಡ್ಲಿಕ್ಕೆ ಬಿಜೆಪಿ ಅವರು ಮುಂದಾಗಿದ್ರು, ಯಾರೇ ಮಾಡಲಿ ಒಂದು SIT ಮಾಡಿ ಸರ್ಕಾರ ಮಾಡೋಣ ಅಂತ ಎಲ್ಲ ಸಮಯ ಬಂದಾಗ ಮಾಡ್ತೀವಿ. ಸಿಟ್ಟಿನೂ ಮಾಡ್ಬೋದು, ಲೋಕಾಯುಕ್ತಗೂ ಕೊಡ್ಬೋದು, ಬೇರೆಯವ್ರಿಗೂ ಕೊಡ್ಬೋದು ಸಂದರ್ಭ ಬಂದಾಗ. ಏನು ನಡೆದಿದೆ ಎಂಬ ಉದ್ದೇಶಕ್ಕಾಗಿ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ. ಎಲ್ಲಿ ಮಾಡಬೇಕು ಮಾಡಿದ್ವಿ. ಈಗ ನೋಡಿ, ಆ ಕರೋನಾದಲ್ಲಿ ಸಾವಿರಾರು ಕೋಟಿಗೆ ನಿನ್ನೆ ಭಾಳತ್ತು ಡಿಸ್ಕಷನ್ ಆಯಿತು ನಮಗೆ ಮಿನಿಸ್ಟರ್ಸ್ನಲ್ಲಿ ಎಲ್ಲ ಕುರಿತು. ನಾನು ನಾಳೆ ಮುಂಜಾನೆ ನಿಮ್ಗೊಂದು ನಡೆದ ಒಂದು ಪ್ರೆಸ್ ಮೀಟ್ ಮಾಡ್ತೀನಿ, ಡೀಟೇಲ್ಸ್ ಎಲ್ಲ ತೊಗೊಂಬಂದಿನಿ. ಸಾವಿರಾರು ಕೋಟಿ ನುಂಗಿ ಹಾಕಿದ್ದಾರೆ. 300 ರೂಪಾಯಿ 400 ರೂಪಾಯಿ ಬರೋದು 2100 ರೂಪಾಯಿ ತೊಗೊಂಡು ಈ ರೀತಿಯಾಗಿ ಸಾವಿರಾರು ಕೋಟಿ ಎಲ್ಲ ಹಂತಗಳಲ್ಲಿ ತೊಗೊಂಡಿದ್ದಾರೆ. ಮತ್ತು ಅದರ ಬಗ್ಗೆ ಮಾತಾಡೋದಿಲ್ಲಲ್ಲ ಅದೇ ಕುಮಾರಸ್ವಾಮಿ ಅವರು, ಅದ್ರ ಬಗ್ಗೆ ಮಾತಾಡಬೇಕು. ಯಾಕೆ ಮಾತಾಡೋದಿಲ್ಲ ಸರ್? ಚನ್ನಪಟ್ಟಣ ಚುನಾವಣೆಯಲ್ಲಿ CP